ನಮಸ್ತೆ, ನಿಮ್ಮೆಲ್ಲರಿಗೂ ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಂಬರ್ 1 ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನಾದರೂ ಯಾವುದೇ ತಿಂಗಳಲ್ಲಿ ನಂಬರ್ 1, ನಂಬರ್ 10, ನಂಬರ್ 19 ಮತ್ತು ನಂಬರ್ 28 ಹುಟ್ಟಿದ್ರೆ ನಿಮ್ಮ ಮೂಲಾಂಕ ನಂಬರ್ 1 ಆಗುತ್ತೆ. ಈ ವಿಡಿಯೋ ನಾನು ಮಾಡ್ತಿರೋದು ಇವತ್ತು ನಿಮ್ಮೆಲ್ಲರಿಗೋಸ್ಕರ. ಇವತ್ತು ನಾನು ನಿಮಗೆ ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ, ನಿಮ್ಮ ಲಕ್ಕಿ ಇಯರ್ ಯಾವುದು, ನಿಮ್ಮ ಲಕ್ಕಿ ನಂಬರ್ ಯಾವುದು, ಇದೆಲ್ಲದನ್ನು ನಿಮಗೆ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋನ ನೀವು ನೋಡೋದ್ರಿಂದ ನೀವು ಯಾವ ಕೆರಿಯರ್ ಮಾಡಿದ್ರೆ ನಿಮಗೆ ಸೂಟ್ ಆಗುತ್ತೆ ಮತ್ತು ನೀವು ಯಾವ ಕೆರಿಯರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಂಬರ್ 1, ನಂಬರ್ 10, ನಂಬರ್ 19 ಮತ್ತು 28 ಯಾವುದೇ ತಿಂಗಳಲ್ಲಿ ನೀವು ಈ ಡೇಟ್ಸಲ್ಲಿ ಹುಟ್ಟಿದ್ರೆ ನಿಮ್ಮ ಮೂಲಾಂಕ 1 ಆಗುತ್ತೆ. ನಿಮಗೆ ಒಂದು ಇನ್ನೇಟ್ ಕ್ವಾಲಿಟಿ ಇರುತ್ತೆ. ಅಂದರೆ ನಿಮ್ಮ ನೇಚರ್ ಯಾವ ಥರ ಇರುತ್ತೆ ಅಂದರೆ, ನೀವು ಸೂರ್ಯನ ಥರ ಇರ್ತೀರಾ. ಅಂದರೆ ಏನು ಸೂರ್ಯನ ಥರ ಇರೋದು ಅಂದರೆ, ನೀವು ಯಾವ ರೀತಿ ಸೂರ್ಯ ದಿನಾ ಬೆಳಗ್ಗೆ ಪೂರ್ವದಿಂದ ಎದ್ದು ಪಶ್ಚಿಮದಲ್ಲಿ ಮುಳುಗ್ತಾನೋ ಅದೇ ಥರನೇ ನೀವು ಜನಕ್ಕೆ ಬರೀ ಕೊಡ್ತೀರಾ. ನೀವು ನೋಡ್ಬೋದು, ಸೂರ್ಯ ಬೆಳಗ್ಗೆ ಬಂದಾಗ ಎಲ್ಲ ದಿನಚರ ಆಕ್ಟಿವಿಟೀಸ್ ಏನಿದೆ, ನಮ್ಮದು ಡೈಲಿ ಆಕ್ಟಿವಿಟೀಸ್ ನಾವು ಮಾಡೋದೇ ಆ ಟೈಮಲ್ಲಿ. ಸೂರ್ಯ ಬರೀ ಕೊಡ್ತಾನೆ ಇರ್ತಾನೆ ಸೂರ್ಯ. ನಾವು ಸೂರ್ಯಂಗೆ ಏನು ಕೊಡ್ತೀವಿ? ಏನೂ ಕೊಡಲ್ಲ. ಸೂರ್ಯ ಯಾರಿಂದನೂ ಏನೂ ಪಡಿದೇ ಹೋದ್ರೂ ಎಲ್ಲರಿಗೂ ಎಲ್ಲದನ್ನು ಕೊಡೋದು ಸೂರ್ಯನೇ. ಅದೇ ಥರನೇ ಈ ವ್ಯಕ್ತಿಗಳು ಕೂಡ ಅವರು ತುಂಬ ಕೊಡ್ತಾರೆ, ತುಂಬ ಗಿವಿಂಗ್ ನೇಚರ್ ಇರುತ್ತೆ. ಅವ್ರ ಒಳಗಡೆಯಿಂದನೇ ಅವ್ರಿಗೆ ಆ ನೇಚರ್ ತುಂಬ ಇರುತ್ತೆ. ಅದೇ ಥರ ಒಂದೇನು ಅಂತಂದರೆ, ಇವರು ಎಲ್ಲೇ ಹೋದ್ರೂ ಜನರನ್ನ ಆಕರ್ಷಿಸ್ತಾರೆ. ಅಂದರೆ ಇವಾಗ ಯಾವುದಾದ್ರೂ ಒಂದು ಇವೆಂಟ್ ನಡೀತಿದೆ, ಅಲ್ಲಿ ಯಾರಾದರೂ ಈ ನಂಬರ್ಸಲ್ಲಿ ಹುಟ್ಟಿರೋಂಥವ್ರು ಬಂದರೆ ಜನ ಎಲ್ಲರೂ ಅವ್ರ ಅಟೆನ್ಷನ್ ಈ ವ್ಯಕ್ತಿ ಕಡೆಗೆ ಹೋಗುತ್ತೆ. ಈ ಥರ ಒಂದು ಒಳಗಡೆನೆ ಯಾವ ರೀತಿ ನಾನು ಇವಾಗ ನಿಮಗೆ ಹೇಳ್ದಂಗೆ ಸೂರ್ಯ ಬಂದಾಗ ಯಾವ ರೀತಿ ನಮಗೆ ಬೆಳಕು ಕಾಣುತ್ತೋ ಅದೇ ಥರನೇ ಈ ಒಬ್ಬರು ವ್ಯಕ್ತಿ ರೂಮಲ್ಲಿ ಬಂದರು ಅಂದರೆ, ಹಾಲಲ್ಲಿ ಬಂದರು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಈ ಥರದ್ದು ಯಾವುದೋ ಒಬ್ಬ ವ್ಯಕ್ತಿ ರೂಮ್ನ ಎಂಟರ್ ಮಾಡಾಗಿದೆ ಅಂತ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಒಂದು ಪಾಸಿಟಿವ್ ವೈಬ್ ಇರುತ್ತೆ, ಅಷ್ಟು ಒಂದು ಎನರ್ಜೆಟಿಕ್ ಪರ್ಸನ್. ಇವರ ಮುಖದಲ್ಲಿನೇ ಇವ್ರಿಗೆ ಸೂರ್ಯನ ತೇಜಸ್ಸು ಕಂಡು ಬರುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಾರೆ. ಬಟ್ ಇವ್ರಿಗೆ ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇರುತ್ತೆ. ಅದೇನು ಅಂತಂದರೆ, ಇವ್ರಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ. ಇವರು ಕೆಲವೊಮ್ಮೆ ಏನಾಗುತ್ತೆ, ಕೋಪದಿಂದ ಕೆಲವೊಮ್ಮೆ ಮಾತುಗಳೇನಾಡ್ತಾರಲ್ಲ ಅದರಿಂದ ರಿಲೇಷನ್ಶಿಪ್ಸಲ್ಲಿ ಕೂಡ ಇವ್ರಿಗೆ ಪ್ರಾಬ್ಲಮ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ. ಅದೇ ರೀಸನ್ಗೆ ಇವರು ಲೈಫಲ್ಲಿ ರಿಲೇಷನ್ಶಿಪ್ಸ್ ವಿಚಾರಕ್ಕೆ ಬಂದಾಗ ತುಂಬ ಸ್ಟ್ರಗಲ್ ಮಾಡ್ತಾರೆ. ಇವರು ರಿಲೇಷನ್ಶಿಪ್ಸಲ್ಲಿ ಇರುವಾಗ ಇವ್ರನ್ನ ಯಾರಾದರೂ ಚೀಟ್ ಮಾಡ್ಬೋದು, ಅಥವಾ ಇವರು ತುಂಬ ವರ್ಕೋಹಾಲಿಕ್ ಆಗಿರುವಂಥ ಕಾರಣದಿಂದ ಇವರು ಟೈಮ್ ಕೊಡೋಕ್ಕಾಗ್ದಂಗೆ ಇವರು ಪಾರ್ಟ್ನರ್ ಇವ್ರನ್ನ ಬಿಟ್ಟೋಗೋವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ತುಂಬ ಸಿಂಪಲ್. ನಿಮ್ಮ ವರ್ಕ್ನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ನೀವು, ಅದೇ ರೀತಿ ಅಷ್ಟೇ ಇಂಪಾರ್ಟೆನ್ಸ್ ನಿಮ್ಮ ಪಾರ್ಟ್ನರ್ಗೂ ಕೊಡಿ. ನಿಮ್ಮ ಕೋಪ ಬಂದಾಗ ನೀವು ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂದರೆ ನಿಮಗೆ ಗೊತ್ತು ನೀವು ಯಾವ ಥರದ ವ್ಯಕ್ತಿ ಅಂತ ಅನ್ನೋದು, ಬಟ್ ನಿಮ್ಮ ಆಪೋಸಿಟ್ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅದು ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಬೆಟರ್ ಏನು ಅಂತಂದರೆ, ನೀವು ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಇವರು ರಿಲೇಷನ್ಶಿಪ್ಸಲ್ಲಿ ಮಾತ್ರ ಅಲ್ಲ, ಲೈಫಲ್ಲಿ ಇನ್ ಜನರಲ್ ಸ್ವಲ್ಪ ಡಾಮಿನೇಟಿಂಗ್ ಆಗಿ ಕೂಡ ಇರ್ತಾರೆ. ಅದೇ ಒಂದು ರೀಸನ್ನು ಇವ್ರಿಗೆ ಯಾಕೆ ಕೆಲವೊಂದು ರಿಲೇಷನ್ಶಿಪ್ಸು ವರ್ಕೌಟ್ ಆಗಲ್ಲ ಅಂತ ಅನ್ನೋದನ್ನು ಕೂಡ. ಅದೇ ರೀತಿ ಈ 1, 10, 19, 28 ಈ ಥರ ಯಾರು ಹುಟ್ಟಿರ್ತಾರಲ್ವ ಅವ್ರಿಗೆ ಜಾಬ್ ಲೈಫು ಅಷ್ಟು ಸೂಟ್ ಆಗಲ್ಲ. ಯಾಕೆ ಅಂದರೆ, ಇವ್ರು ಯಾವುದೇ ಜಾಬ್ ಮಾಡಲಿ, ಎಲ್ಲೇ ಕೆಲಸ ಮಾಡಿದ್ರು ಇವ್ರಿಗೆ ನಂಬರ್ 1 ಪೊಸಿಷನಲ್ಲಿ ಇರಬೇಕು ಅನ್ನೋಂಥ ಒಂದು ಇಚ್ಛೆ ತುಂಬ ಇರುತ್ತೆ. ಹಾಗಾಗಿ ಇವ್ರು ಈದರ್ ಆ ಕಡೆ ವರ್ಕ್ ಮಾಡ್ತಾರೆ, ಇಲ್ಲಾಂದರೆ ಇವ್ರಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇರುತ್ತೆ. ಅಂದರೆ ಇವ್ರಿಗೆ ಅನಿಸ್ತಿರುತ್ತೆ, ನಾನು ಈ ಕೆಲಸಕ್ಕಲ್ಲ, ನನಗೆ ಈ ಕೆಲಸ ಸೆಟ್ ಆಗ್ತಿಲ್ಲ ಅಂತ ತುಂಬ ಇರುತ್ತೆ. ಯಾಕಂದರೆ ಆ ಈಗೋ ಅನ್ನೋದೇನಿರುತ್ತಲ್ಲ ಅದರಿಂದ ಇವರು ಬೇರೆ ಯಾರ ಹತ್ರನೂ ಮಾತು ಕೇಳೋದಕ್ಕೆ ರೆಡಿ ಇರಲ್ಲ. ನೀನು ಈ ಕೆಲಸ ಸರಿಯಾಗಿ ಮಾಡಲಿಲ್ಲ ಅನ್ನೋಂಥ ಒಂದು ಮಾತೇನಿದೆ ಅದನ್ನು ಇವ್ರು ಕೇಳೋದಕ್ಕೆ ರೆಡಿ ಇರಲ್ಲ. ಅದೇನೇ ಇವರ ಒಂದು ಮೇನ್ ಡ್ರಾಬ್ಯಾಕ್. ಹಾಗಾಗಿ ನನ್ನ ಸಜೆಷನ್ ಏನು ಅಂದರೆ, ನೀವೇನಾದರೂ ಈ ಡೇಟ್ಸಲ್ಲಿ ಹುಟ್ಟಿದ್ರೆ, ಅಂದರೆ ನಿಮ್ಮ ಮೂಲಾಂಕ 1 ಆಗಿತ್ತು ಅಂದರೆ ತುಂಬ ಸಿಂಪಲ್. ನೀವು ಬಿಸ್ನೆಸ್, ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಶುರು ಮಾಡೋಕ್ಕಾದ್ರೆ ಬೆಸ್ಟ್. ಅದು ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೆ ತೊಂದರೆ ಇಲ್ಲ. ನೀವೇನು ಮಾಡಬೇಕು ಅಂದರೆ, ಯಾರಾದರೂ ನಿಮ್ಗೇನಾದರೂ ಬೈದ್ರೆ ಅಥವಾ ಹೇಳಿದ್ರೆ ನಿಮ್ಮ ವರ್ಕ್ ಎನ್ವೈರ್ಮೆಂಟಲ್ಲಿ, ಅದನ್ನು ಸ್ವಲ್ಪ ಕೂಲಾಗಿ ತೊಗೊಳ್ಳಿ, ಸಿಂಪಲ್ಲಾಗಿ ತೊಗೊಳ್ಳಿ. ಮತ್ತು ನೀವು ಏನು ತಪ್ಪು ಮಾಡಿದ್ರಿ ಅನ್ನೋದನ್ನು ಅನಲೈಸ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಯಾಕಂದರೆ ನೀವು ಹುಟ್ಟಿರೋದೇ ಒಬ್ಬ ಲೀಡರ್ ಆಗೋದಕ್ಕೆ. ಲೀಡರ್ ಆಗಬೇಕಾಗಿರುವಂಥ ಎಲ್ಲ ಕ್ವಾಲಿಟೀಸ್ ನಿಮ್ಮ ಒಳಗಡೆ ಇರುತ್ತೆ. ಆ್ಯಂಡ್ ಇದೇ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಕೂಡ ಹೋಗುತ್ತೆ. ನಾನು ಇವಾಗ ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ನೀವು ಏನನ್ನ ಮಾಡಿದ್ರೆ ನಿಮಗೆ ನಂಬರ್ 1 ಹುಟ್ಟಿರೋದ್ರದ್ದು ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ. ನಂಬರ್ 1, ಸೂರ್ಯ ಯಾವ ಥರ ಡಿಸಿಪ್ಲಿನ್ಡಾಗೆ ಡೈಲಿ ಈಸ್ಟಲ್ಲಿ ಹುಟ್ಟಿ ವೆಸ್ಟಲ್ಲಿ ಮುಳುಗ್ತಾನೋ, ಡೈಲಿ ಯಾವ ಥರ ಸೂರ್ಯೋದಯ ಆಗೋದ್ರದ್ದು ವೆಯ್ಟ್ ಎಲ್ಲರೂ ಮಾಡ್ತಾರೋ ಅದೇ ಥರ ನೀವು ಪಂಕ್ಚುವಲ್ ಆಗಿ ಇರಲೇಬೇಕು. ಅಂದರೆ ಟೈಮಿಗೆ ಸರಿಯಾಗಿ ಎದ್ದೇಳಬೇಕು, ಟೈಮಿಗೆ ಸರಿಯಾಗಿ
ಊಟ ತಿಂಡಿ ಮಾಡಬೇಕು, ಟೈಮಿಗೆ ಸರಿಯಾಗಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಲೇಬೇಕು. ಇದ್ರ ಜೊತೆದಾಗಿ ಬರೋದೇನು ಅಂತಂದರೆ ಡಿಸಿಪ್ಲಿನ್ಡ್ ಆಗೇ ನೀವು ಇರಲೇಬೇಕು. ಯಾಕಂದರೆ ಇನ್ ಜನರಲ್ ಎಲ್ರಿಗೂ ಡಿಸಿಪ್ಲಿನ್ಡ್ ಆಗಿರೋದು ಭಾಳ ಉತ್ತಮ. ಅದೇ ಥರ ಈ ನಂಬರ್ 1 ಮೂಲಾಂಕ ಯಾರ್ದಾಗಿರುತ್ತಲ್ಲ ಅವ್ರನ್ನ ಡಿಸಿಪ್ಲಿನೇ ಜೀವನದಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗೋದು ಕೂಡ. ಕೊನೆಯದಾಗಿ ನೀವೆಲ್ಲರೂ ನಿಮ್ಮ ಇಮೋಷನ್ಸ್ನ ಅಂದರೆ ಎಸ್ಪೆಷಲಿ ನಿಮ್ಮ ಕೋಪ ಏನಿದೆ ಅದನ್ನ ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂದರೆ ಈ ಥರದ ವ್ಯಕ್ತಿಗಳೇನಿದ್ದಾರೆ ಅವ್ರ ಹತ್ರ ತುಂಬ ಆಪರ್ಚುನಿಟೀಸ್ ಬರುತ್ತೆ, ಬಟ್ ಕೆಲವೊಮ್ಮೆ ಅವರ ಮಾತಿನಿಂದ ಅವ್ರ ಹತ್ರ ಬಂದಿರೋ ಆಪರ್ಚುನಿಟೀಸು ಕೈ ಬಿಟ್ಟು ಹೋಗುತ್ತೆ. ಸೊ ಇದು ಮೂರನ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಡೆಫಿನೆಟ್ ಆಗಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾನು ಅವಾಗಲೇ ಹೇಳಿದೆ ನಿಮಗೆ ನಂಬರ್ 1 ತುಂಬ ಪವರ್ಫುಲ್ ನಂಬರ್ ಅಂತ. ಯಾಕೆ ಅಂತಂದರೆ ನೀವು ನೋಡ್ಬೋದು ಗ್ರೇಟ್ ಪರ್ಸನಾಲಿಟೀಸ್ ಯಾರೇ ಇರ್ಬೋದು ಅವರೆಲ್ಲರೂ ನಂಬರ್ 1 ಮೂಲಾಂಕದವ್ರೆ. ಫಾರ್ ಎಕ್ಸಾಂಪಲ್ ಧೀರುಭಾಯಿ ಅಂಬಾನಿ ಆಗಿರ್ಬೋದು, ಮುಖೇಶ್ ಅಂಬಾನಿ ಆಗಿರ್ಬೋದು, ರತನ್ ಟಾಟಾ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ದ್ವಾರಕೀಶ್ ಅವರಾಗಿರ್ಬೋದು, ಶ್ರೀನಾಥ್ ಅವರಾಗಿರ್ಬೋದು, ಮತ್ತು ಇಂಡಿಯಾದಲ್ಲಿ ಬಂದಂತಹ ಮೊದಲನೇ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಇವರೆಲ್ಲರದು ಮೂಲಾಂಕ ಒಂದೇನೆ. ಸೊ ಇದರ ಅರ್ಥ ಏನು, ನೀವು ಇವ್ ರೀತಿ ಆಗೋವಂಥ ಒಂದು ಕ್ವಾಲಿಟಿನ ಇಟ್ಕೊಂಡು ಹುಟ್ಟಿದ್ದೀರಾ. ಸೊ ಹಾಗಾಗಿ ನೀವು ನಾನಿವಾಗ ಏನೇನು ಹೇಳಿದ್ನಲ್ಲ ಅದನ್ನ ಜಸ್ಟ್ ಫಾಲೋ ಮಾಡ್ಕೊತ ಹೋದರೆ ಡೆಫಿನೆಟ್ ಆಗಿ ನಿಮ್ಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಯಾಕಂದರೆ ಈ ಕ್ವಾಲಿಟೀಸ್ ಏನಿದೆಯಲ್ಲ ಅದು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಲೈಫಲ್ಲಿ ನೀವೇನು ಗೋಲ್ಸ್ನ ಸೆಟ್ ಮಾಡ್ಕೊತಿರಲ್ಲ ಲೈಫಲ್ಲಿ ಅದ್ರ ಕಡೆಗೆ ನೀವು ಮುಂದುವರಿತೀರಾ. ಈಗ ಮೂಲಾಂಕ 1 ತುಂಬ ಜನಕ್ಕಿರುತ್ತೆ. ಅಂದರೆ ನೀವು ಯಾವುದೇ ತಿಂಗಳಲ್ಲಿ 1, 10, 19, 28 ಈ ಥರ ಯಾವತ್ತು ಹುಟ್ಟಿದ್ರು ನಿಮ್ಮ ಮೂಲಾಂಕ ಒಂದೇ ಆಗುತ್ತೆ. ಬಟ್ ಇದರಲ್ಲೊಂದು ಹೈರಾರ್ಕಿ ಫಾಲೋ ಆಗುತ್ತೆ. ಅಂದರೆ ಯಾವುದು ಮೋಸ್ಟ್ ಪವರ್ಫುಲ್ ನಂಬರ್ 1 ಮೂಲಾಂಕಲ್ಲಿ ಅಂತಂದರೆ ಅದು ನಂಬರ್ 19. ಅದಾದಮೇಲೆ ಬರೋದು ನಂಬರ್ 28, 10 ಮತ್ತು 1. ಇದೇನೆ ಇದರ ಹೈರಾರ್ಕಿ. ಈಗ ನಾನು ನಿಮ್ಗೆ ಹೇಳ್ತೀನಿ, ನೀವೇನಾದರೂ 1 ಮೂಲಾಂಕವರಾಗಿದ್ದರೆ ನಿಮಗೆ ಯಾವ ಕೆರಿಯರ್ ಸೂಟ್ ಆಗುತ್ತೆ ಅಂತ. ನೀವೇನಾದರೂ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ರೆ, ಅಥವಾ ನೀವೇನಾದರೂ ಪೊಲೀಸ್, ಆರ್ಮಿ, ಅಥವಾ UPSC ಎಕ್ಸಾಮ್ಸು, KPSC ಎಕ್ಸಾಮ್ಸ್ ಈ ಥರ ನೀವೇನಾದರೂ ಟ್ರೈ ಮಾಡ್ತಿದ್ರೆ ನಿಮಗಿದು ಡೆಫಿನೆಟಾಗೇ ಸೂಟ್ ಆಗುತ್ತೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್, ನಾನು ಆಗ್ಲೇ ಇದನ್ನು ಹೇಳಿದ್ದೀನಿ ವಿಡಿಯೋಲಿ, ಅದೇನು ಅಂತಂದರೆ ನೀವು ಬೈ ನೇಚರ್ ಒಂದು ಜಾಬ್ಗೋಸ್ಕರ ಹುಟ್ಟಿದಂಥವ್ರಲ್ಲ, ನೀವು ಬಿಸ್ನೆಸ್ ಮಾಡಬೇಕಾಗಿರೋಂಥವ್ರು. ಸೊ ಹಾಗಾಗಿ ನನ್ನ ಸಜೆಷನ್ ಏನು ಅಂತಂದರೆ, ನೀವು ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡಿ ಸಿಗ್ತಿಲ್ಲ ಅಂದರೆ ತೊಂದರೆ ಇಲ್ಲ, ಜಾಬ್ನಲ್ಲಿ ಶುರು ಮಾಡಿ, ಬಟ್ ಸ್ಲೋಲಿ ನಿಮ್ಮದೇ ಆದಂಥ ಯಾವುದಾದ್ರೂ ಒಂದು ಬಿಸ್ನೆಸ್ನ ಶುರು ಮಾಡ್ಕೊಳ್ಳಿ. ಯಾಕಂದರೆ ಈ ಮೂಲಾಂಕ 1 ಅವ್ರು ಏನಿರ್ತಾರಲ್ಲ ಅವ್ರಿಗೆ ಬೇರೆಯವ್ರ ಹತ್ರ ಮಾತು ಕೇಳೋದಕ್ಕೆ ಆಗಲ್ಲ. ಅವ್ರ ಮಾತು ಕೇಳೋವಂಥ ಜಾಗಗಳಲ್ಲಿ ಜಗಳಗಳೇ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟು ಒಂದು ನನಗಿಂತ ಬೆಟರ್ ಇಲ್ಲ ಅನ್ನೋವಂಥ ಒಂದು ಕ್ವಾಲಿಟಿ ತುಂಬ ಇರುತ್ತೆ ಮೂಲಾಂಕ 1 ಅವ್ರಿಗೆ. ನೆಕ್ಸ್ಟ್ ನಾನು ನಿಮ್ಗೆ ಏನು ಹೇಳೋದು ಅಂದರೆ, ನಿಮ್ಮ ಲಕ್ಕಿ ಕಲರ್ ಯಾವುದು? ಲಕ್ಕಿ ಕಲರ್ ನೀವು ಸೂರ್ಯನ ನೋಡ್ಬೋದು. ಸೂರ್ಯ ಯಾವ ಕಲರಲ್ಲಿ ಇರ್ತಾನೆ? ಸೂರ್ಯನ ಕಲರು ಯೆಲ್ಲೋ ಇರ್ಬೋದು, ಆರೆಂಜ್ ಇರ್ಬೋದು, ಆರೆಂಜು ಮತ್ತು ಯೆಲ್ಲೋ ಮಿಕ್ಸ್ ಆದಾಗ ಬರುತ್ತಲ್ಲ ಯೆಲ್ಲೋಯಿಶ್ ಆರೆಂಜ್, ಈ ಥರ ಕಲರ್ಸ್ ಇರ್ಬೋದು. ಈ ಎಲ್ಲ ಕಲರ್ಸು ನಿಮಗೆ ತುಂಬ ಲಕ್ಕಿ. ಮತ್ತು ಈ ಕಲರ್ಸ್ನ ನೀವು ಸಂಡೇ ಹಾಕೊಳ್ಳೋದು ಭಾಳ ಶ್ರೇಷ್ಠ ನಿಮಗೆ. ನಿಮ್ಮ ಲಕ್ಕಿ ನಂಬರ್ ಯಾವುದು? ನಿಮ್ಮ ಲಕ್ಕಿ ನಂಬರ್ 1, 2, 7. ಸೊ ನೀವು ಯಾವುದಾದ್ರೂ ಒಂದು ಗಾಡಿ ತೊಗೊಳ್ತೀರಾ, ಅದ್ರದ್ದು ನಂಬರ್ ಪ್ಲೇಟಲ್ಲಿ ಏನು ನಂಬರ್ ಬರಬೇಕು ಅಂತ ಅಂದರೆ 1, 2 ಅಥವಾ 7 ಬಂದರೆ ಅದು ನಿಮಗೆ ಲಕ್ಕಿ ನಂಬರ್. ಅದೇ ಥರ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಶುರು ಮಾಡ್ತೀರಾ ಅಂದರೆ ಯಾವುದಾದ್ರೂ ತಿಂಗಳಲ್ಲಿ 1, 2, 7 ಈ ಡೇಟ್ಸಲ್ಲಿ ನೀವು ಶುರು ಮಾಡೋದು ಅದು ನಿಮಗೆ ಭಾಳ ಫ್ರೂಟ್ಫುಲ್ ಆಗಿರುತ್ತೆ, ನಿಮ್ಗೆ ಅದರದ್ದು ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್, ನಿಮಗೆ ಯಾವ ಇಯರ್ ನಿಮ್ಮ ಲಕ್ಕಿ ಇಯರ್ ಆಗಿರುತ್ತೆ ಅಂತ ಅಂದರೆ, ನಿಮ್ಮ ಜೀವನದಲ್ಲಿ 10 ಇಯರ್ಸ್, 19 ಇಯರ್ಸ್, 28 ಇಯರ್ಸ್, 37. ಸೊ ಈ ಥರ ನಿಮಗೆ ಯಾವುದನ್ನಾದರೂ ಆ್ಯಡ್ ಮಾಡಿದಾಗ ನಂಬರು 1 ಯಾವಾಗ ಸಿಗುತ್ತೆ ನಿಮ್ಮ ಲೈಫಲ್ಲಿ, ಆ ಇಯರ್ಸ್ ಎಲ್ಲ ನಿಮಗೆ ಫ್ರೂಟ್ಫುಲ್ ಆಗಿರುತ್ತೆ. ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಆ ಒಂದೊಂದು ವರ್ಷಗಳಲ್ಲಿ ನಿಮಗೆ ಗ್ರೋತ್ ಆಗಿರುತ್ತೆ ಲೈಫಲ್ಲಿ. ಇನ್ ಜನರಲ್ ನಿಮಗೆ ಗ್ರೋತ್ ಆಗಿರುತ್ತೆ. ಮತ್ತು ನೀವು ಫ್ಯೂಚರಲ್ಲಿ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ, ಅಥವಾ ಯಾವುದೇ ರೀತಿಯಾದ ಒಂದು ದೊಡ್ಡ ಡಿಸಿಷನ್ ಏನು ತೊಗೊತೀರಲ್ಲ, ಮದುವೆ ಆಗೋದಿರ್ಬೋದು, ಅಥವಾ ನೀವು ಮನೆ ಕಟ್ಟಿಸ್ಬೇಕು ಅಂತಿರ್ತೀರಾ, ಈ ಥರ ಯಾವುದೇ ಒಂದು ದೊಡ್ಡ ಡಿಸಿಷನ್ ಏನಿರುತ್ತೆ ನೀವು ತೊಗೊಳ್ಳೋವಾಗ ಈ ಇಯರ್ಸ್ನ ಪ್ಲ್ಯಾನ್ ಮಾಡಿ ತೊಗೊಳ್ಳಿ. ಯಾಕಂದರೆ ಆ ಇಯರ್ಸಲ್ಲಿ ನೀವು ಒಂದು ಡಿಸಿಷನ್ ತೊಗೊಂಡ್ರೆ ಅದ್ರ ರಿಸಲ್ಟ್ ಏನಿರುತ್ತೆ ಅದು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇವತ್ತಿನ ವಿಡಿಯೋಲಿ ನಾನು ಇಷ್ಟೇ. ನೆಕ್ಸ್ಟು ನಾನು ನಿಮಗೆ ಮೂಲಾಂಕ್ 2 ಬಗ್ಗೆ ಹೇಳ್ತೀನಿ. ಸೊ ನಿಮಗೆ ಮೂಲಾಂಕ್ 2 ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನಿಮಗೆ ಬರೋದಕ್ಕೆ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದರೆ ನನ್ನ ಚಾನಲ್ನ ಬೆಲ್ ಐಕನ್ ಕೂಡ ನೀವು ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಟಿಫಿಕೇಶನ್ ಬರುತ್ತೆ. ನಾನು ಮತ್ತೆ ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.